ಬೆಂಗಳೂರಿನ ಪೊಲೀಸರೇ ಏನು ಮಾಡ್ತಾ ಇದ್ದೀರಿ ನೀವು? ಬೆಂಗಳೂರು ಪೊಲೀಸರೇ ನಿಮಗೆ ಕಣ್ಣು ಕಾಣೋದಿಲ್ವಾ? ಇಂಥ ಕೆಲಸ ಬೇರೆಯವರು ಮಾಡಿದರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಶ್ರೀಮಂತರಿಗೊಂದು ನ್ಯಾಯ, ಸಾಮಾನ್ಯರಿಗೆ ಮತ್ತೊಂದು ನ್ಯಾಯನಾ? ಬಾಲಿವುಡ್ ಬಾದ್ಶಾ ಶಾರುಖ್ ಪುತ್ರ ಆರ್ಯನ್ ಖಾನ್ ನವೆಂಬರ್ 28ರಂದು ಪಬ್ನ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಿಡಲ್ ಫಿಂಗರ್ ತೋರಿಸ್ತಾನೆ. ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಆರ್ಯನ್ ಖಾನ್ ದುರ್ವರ್ತನೆಯನ್ನ ತೋರಿಸಿರೋದು. ಅಶೋಕ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪಬ್ ಅದು. ಕರ್ನಾಟಕದ ಸಚಿವರು ಹಾಗೂ ಶಾಸಕರ ಪುತ್ರರ ಸಮ್ಮುಖದಲ್ಲೇ ದುರ್ವರ್ತನೆಯನ್ನ ತೋರಿರೋದು. ಸಾಮಾನ್ಯ ನಾಗರಿಕರು ಈ ರೀತಿಯಾಗಿ ಮಾಡಿದ್ರೆ ಪೊಲೀಸ್ನವರು ಸುಮ್ಮನೆ ಇರ್ತಾ ಇದ್ರಾ? ಜಮೀರ್ ಪುತ್ರ ಝೈದ್ ಹ್ಯಾರಿಸ್ ಪುತ್ರ ನೆಲಪಾಡ್ ಜೊತೆಗೆ ಆರ್ಯನ್ ಖಾನ್ ಬಂದಿದ್ದ. ಬೆಂಗಳೂರಿನ ಪೊಲೀಸರೇ ಏನ್ ಮಾಡ್ತಾ ಇದ್ದೀರಿ? ಬೆಂಗಳೂರಿನ ಪೊಲೀಸ್ನವರೇ ನಿಮಗೆ ಕಣ್ಣು ಕಾಣಲ್ವಾ? ಸಾಮಾನ್ಯ ಪ್ರಜೆ ತಪ್ಪು ಮಾಡಿದ್ರೆ ಮಾತ್ರ ಕಾಣಿಸುತ್ತಾ? ಶ್ರೀಮಂತರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಸೆಲೆಬ್ರಿಟಿಗಳ ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರೆ ಅದು ಕಾಣಿಸೋದಿಲ್ವಾ ನಿಮಗೆ? ಮಿಡಲ್ ಫಿಂಗರ್ ತೋರಿಸಿರೋದು ಶಾರುಖ್ ಪುತ್ರ, ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್. ನವೆಂಬರ್ 28ನೇ ತಾರೀಕು ಪಬ್ನ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಿಡಲ್ ಫಿಂಗರ್ ತೋರಿಸ್ತಾನೆ ಈತ. ಸಾರ್ವಜನಿಕವಾಗಿ ಆರ್ಯನ್ ಖಾನ್ ದುರ್ವರ್ತನೆಯನ್ನ ತೋರಿರೋದು. ಅಶೋಕ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪಬ್ ಅದು. ಕರ್ನಾಟಕದ ಸಚಿವರು, ಶಾಸಕರ ಪುತ್ರರ ಸಮ್ಮುಖದಲ್ಲೇ ನೋಡಿ, ಜಮೀರ್ ಪುತ್ರ ಝೈದ್ ಹ್ಯಾರಿಸ್ ಪುತ್ರ ನೆಲಪಾಡ್ ಜೊತೆಗೆ ಆರ್ಯನ್ ಖಾನ್ ಬಂದಿದ್ದ. ಇದ್ದೀವಿ, ಇದು ಪಬ್ನ ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ದಾರೆ ಸಾಹೇಬ್ರು. ಯಾರು? ಆರ್ಯನ್ ಖಾನ್. ಎರಡೂ ಕೈಯನ್ನು ಎತ್ತಿ ಮಿಡಲ್ ಫಿಂಗರ್ ತೋರಿಸ್ತಾ ಇರುವಂಥ ಒಂದು ದೃಶ್ಯ. ಅದನ್ನು ಬ್ಲರ್ ಮಾಡಿದ್ದೀವಿ ನಾವು. ಪಕ್ಕದಲ್ಲೇ ನೆಲಪಾಡ್ ಅವರು ಇದ್ದಾರೆ ನೋಡಿ. ಆ ಕಡೆ ಝೈದ್ ಖಾನ್ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಮಗ ಝೈದ್ ಇರೋದನ್ನು ತೋರಿಸ್ತಾ ಇದ್ದೀವಿ. ಈ ಕಡೆ ಹ್ಯಾರಿಸ್ ಅವರ ಮಗ ಮತ್ತು ಕಾಂಗ್ರೆಸ್ನ ಯುವ ನಾಯಕ ಅಂತ ಗುರುತಿಸ್ಕೊಂಡಿರುವಂಥ ನೆಲಪಾಡ್ ಅವರು ಇಬ್ಬರು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಸೆಂಟ್ರಲ್ಲಿ ನಿಂತ್ಕೊಂಡು ಆರ್ಯನ್ ಖಾನ್ ಮಿಡಲ್ ಫಿಂಗರ್ ತೋರಿಸ್ತಾ ಇರೋದು. ಈ ದುರ್ವರ್ತನೆ ಯಾಕೆ? ಈ ಸಂಸ್ಕಾರ ಸಂಸ್ಕೃತಿ ನಿಮ್ಮಲ್ಲಿರ್ಬೋದು, ಕರ್ನಾಟಕದಲ್ಲಿಲ್ಲ. ಕರ್ನಾಟಕದಲ್ಲಿ ಸಂಸ್ಕಾರಯುತ ಜನ ಇದ್ದಾರೆ, ಎಂಥವನ್ನೆಲ್ಲ ಸಹಿಸಿಕೊಳ್ಳುವಂಥ ಜನ ಇಲ್ಲ. ನಿಮ್ಮಲ್ಲಿರ್ಬೋದು ಅದೆಲ್ಲ. ಆದರೆ ಕರ್ನಾಟಕಕ್ಕೆ ಬಂದು ನೋಡಿ, ಅಲ್ಲಿ ಆರಾಮಾಗಿ ಕೈ ಬೀಸ್ತಾ ಇರ್ತಾರೆ. ಆ ಕಡೆ ಫ್ಯಾನ್ಸ್ ಇರ್ತಾ ನೋಡ್ತಾನೆ ಎರಡೂ ಕೈ ಎತ್ತಿ ಮಿಡಲ್ ಫಿಂಗರ್ ತೋರಿಸೋದು. ಅದೆಲ್ಲ ಯಾಕೆ? ಇನ್ನೊಂದು ಕಡೆ ನಮ್ಮ ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ ಹಾಗಾದರೆ? ಯಾಕೆ ಅಂತ ಅಂದರೆ, ಒಂದು ಕಡೆ ಇದೇ ಕೆಲಸನ ಸಾರ್ವಜನಿಕರು, ಸಾಮಾನ್ಯ ಜನ ಏನಾದರೂ ಮಾಡಿದರೆ ಪೊಲೀಸ್ನವರು ಒದ್ದು ಒಳಗಾಕ್ಬಿಡೋರೇನೋ ಇಷ್ಟೊತ್ತಿಗೆ. ಇಲ್ಲಾಂದರೆ ಕೈಯಲ್ಲಿದ್ದಂಥ ಲಾಠಿ ಆ ವ್ಯಕ್ತಿ ಮೇಲೆ ಬೀಳೋದು. ನಾಯಿಗೆ ಹೊಡೆದಂಗೆ ಹೊಡಿತಿದ್ರು ಅವನ್ನ. ಆದರೆ ಇಲ್ಲಿ ಆರ್ಯನ್ ಖಾನ್ ಶಾರುಖ್ ಖಾನ್ ಮಗ ಅಲ್ವಾ? ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳಿದ್ದಾರೆ ಇಬ್ಬರು. ಹೋಗಿ ಕೇಳೋದಕ್ಕೆ ನಮ್ಮ ಪೊಲೀಸ್ನವ್ರಿಗೆ ಧೈರ್ಯ ಇರೋಲ್ಲ. ಅಷ್ಟೆಲ್ಲ ಸಾಹಸ ಮಾಡಲ್ಲ ಬಿಡಿ, ಅದು ದೂರದ ಮಾತು. ಗಮನಿಸ್ತಾ ಇದ್ದೀವಿ, ಅಲ್ಲಿ ಫ್ಯಾನ್ಸ್ ಕಡೆ ಪಬ್ನಲ್ಲಿ ಪಾರ್ಟಿ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಓಕೆ, ಅದೆಲ್ಲ ಓಕೆ, ನೋ ಪ್ರಾಬ್ಲಮ್. ಮಿಡಲ್ ಫಿಂಗರ್ ತೋರಿಸಿರೋದು ಯಾಕೆ? ಸಾರ್ವಜನಿಕ ಒಂದು ಪ್ರದೇಶದಲ್ಲಿ ಅಥವಾ ಸಾರ್ವಜನಿಕರಿರುವಂಥ ಒಂದು ಜಾಗದಲ್ಲಿ. ಅಲ್ಲೇನು ಬರೀ ಹುಡುಗರು ಇರ್ತಾರೆ, ಹೆಣ್ಮಕ್ಳು ಕೂಡ ಇರ್ತಾರೆ. ಅವಶ್ಯಕತೆ ಏನಿತ್ತು? ಮಿಡಲ್ ಫಿಂಗರ್ ತೋರಿಸುವಂಥ ಅವಶ್ಯಕತೆ ಏನಿತ್ತು? ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ಕೊಡುತ್ತೆ. ಮಿಡಲ್ ಫಿಂಗರ್ ತೋರಿಸೋದು
ಕರ್ನಾಟಕದಲ್ಲಿ. ಬೇರೆಯವ್ರು ಹೆಂಗೆ ತಿಳ್ಕೊತಾರೋ ಏನೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಅದೊಂಥರ ಕೆಟ್ಟ ಒಂದು ಸಂದೇಶವನ್ನು ಸಾರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ನಾವು ಪೊಲೀಸ್ನವ್ರಿಗೆ ನಿರಂತರವಾಗಿ ಪ್ರಶ್ನೆ ಮಾಡ್ತಾನೆ ಇದ್ದೀವಿ, ಏನು ಮಾಡ್ತಾ ಇದ್ದೀರಾ, ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಂತ. ಇದ್ರ ಜೊತೆಗೆ ಈ ಆರ್ಯನ್ ಖಾನ್ ಪಾರ್ಟಿ ಮಾಡಕ್ಕೆ ಬಂದಿದ್ದ, ಪಾರ್ಟಿ ಮಾಡಿ ಹೋಗೋದು ಬಿಟ್ಟು ಮಿಡಲ್ ಫಿಂಗರ್ ತೋರಿಸುವಂಥ ಅವಶ್ಯಕತೆ ಏನಿತ್ತು? ಖಂಡಿತವಾಗ್ಲೂ ರಾಮ್, ಈಗ ನಿಜಕ್ಕೂ ಕೂಡ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅದೇ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ದೊಡ್ಡವರ ಮಕ್ಕಳು ಏನೇ ಮಾಡಿದ್ರು ಕೂಡ ಸರಿನಾ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗ್ಲೇ ಆ ಒಂದು ಪ್ರಸ್ತಾಪ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಕಳೆದ ತಿಂಗಳು 28ನೇ ತಾರೀಕಿನಂದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಪಬ್ಗೆ ಅವರು ಕೂಡ, ಅಂದ್ರೆ ಆ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಕೂಡ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಅವರ ಫ್ಯಾನ್ಸ್ ಕಡೆ ಅವರನ್ನ ಕೈ ಮಾಡುವಂತ ಸಂದರ್ಭದಲ್ಲಿ ಅವರು ಒಂದ್ ರೀತಿ ಅಸಭ್ಯವಾಗಿ ಬೆರಳನ್ನ ಕೂಡ ತೋರಿಸಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಇನ್ನು ಅವರು ಆ ಒಂದು ಘಟನೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಅವರ ಅಕ್ಕಪಕ್ಕ ಕೂಡ ಏನು ಜಮೀರ್ ಅಹಮದ್ ಅವರ ಮಗ ಆಗಿರ್ಬೋದು, ಮತ್ತೆ ಇನ್ನು ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಮಕ್ಕಳು ಕೂಡ ಅಲ್ಲಿ ಜೊತೆಗಿದ್ರು ಅಂತಾನು ಕೂಡ ಈಗಾಗ್ಲೇ ಗೊತ್ತಾಗ್ತಿರುವಂತದ್ದು. ಇನ್ನು ನಲ್ಪಾಡ್ ಕೂಡ ಜೊತೆ ಕೂಡ ಇದ್ರು ಅಂತಾನು ಈಗಾಗ್ಲೇ ಆ ವಿಡಿಯೋದಲ್ಲಿ ಕೂಡ ಗೊತ್ತಾಗ್ತಿದೆ. ಸೊ ಹೀಗಾಗಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತ ವರ್ತನೆ ಅಥವಾ ದುರ್ವರ್ತನೆ ಅನ್ನೋದೀಗ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇದರ ಜೊತೆಗೆ ಇಲ್ಲಿ ಪೊಲೀಸರು ಏನ್ ಮಾಡ್ತಿದ್ದಾರೆ, ಇಷ್ಟೊಂದು ವೈರಲ್ ಆಗ್ತಿರುವಂತ ಈ ಒಂದು ವಿಡಿಯೋ ಆದ್ರೂ ಕೂಡ ಅವರಿಗೆ ಕರ್ಸೋಂತ ಕೆಲಸ ಆಗಿರ್ಬೋದು ಅಥವಾ ವಾರ್ ಮಾಡುವಂತ ಕೆಲಸ ಆಗಿರ್ಬೋದು ಯಾವ್ದನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋದೇ ಇಲ್ಲೊಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಓರ್ವ ಸಾಮಾನ್ಯ ವ್ಯಕ್ತಿ ಇದೇ ರೀತಿಯಾಗಿ ಏನಾದ್ರು ಸಾರ್ವಜನಿಕ ಸ್ಥಳದಲ್ಲಿ ಹೀಗೆ ಮಾಡಿದ್ರೆ ಆತನ ಮೇಲೆ ಕೇಸ್ ಕೂಡ ಹಾಕುವಂತ ಕೆಲ್ಸಕ್ಕೆ ಮುಂದಾಗ್ತಾ ಇದ್ರು, ವಾರ್ ಮಾಡುವಂತ ಕೆಲ್ಸಕ್ಕೆ ಮುಂದಾಗ್ತಿದ್ರು. ಆದ್ರೆ ಈಗ ಯಾಕೆ ಈ ರೀತಿಯಾದಂತ ಏನು ಪ್ರಕರಣ ಆದ್ರೂ ಕೂಡ, ಇಂತ ಘಟನೆ ಆದ್ರೂ ಕೂಡ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಕೇವಲ ಇಲ್ಲಿ ಸಾರ್ವಜನಿಕರಿಗೆ ಮತ್ತೆ ಜನಸಾಮಾನ್ಯರಿಗೆ ಮಾತ್ರ ಇಲ್ಲಿ ಪೊಲೀಸರು ಏನು ಬೈಯುವಂತದ್ದು ಮತ್ತೆ ಹೊಡೆಯುವಂತದ್ದು, ಜೊತೆಗೆ ಈ ರೀತಿಯಂತ ಕೇಸ್ ಹಾಕುವಂತದ್ದು ಮಾತ್ರ ಅನ್ನೋ ಒಂದು ಏನು ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಈ ಆರ್ಯನ್ ಖಾನ್ ಏನಿದ್ದಾನೆ, ಈತನ ಏನು ಉದ್ದಟತನ ಇದೆ ಮೊದ್ಲಲ್ಲ, ಹಿಂದೆನೂ ಕೂಡ ಗೋವಾದಲ್ಲಿ ಡ್ರಗ್ಸ್ ಕೇಸ್ ಕೂಡ ಮಾಡ್ಕೊಂಡಿದ್ದ, ಅಲ್ಲೂ ಕೂಡ ಡ್ರಗ್ಸ್ ಜೊತೆ ಸಿಗಾಕೊಂಡು ಸೇವನೆ ಕೂಡ ಮಾಡಿದ್ದಾನೆ ಅಂತ ಹೇಳಿ ಆನಂತರ ಆತನಿಗೆ ಜೈಲು ವಾಸ ಕೂಡ ಆಗಿತ್ತು. ಇದೆಲ್ಲ ಆದ್ಮೇಲೂ ಕೂಡ ಸಾಕಷ್ಟು ಒಂದ್ ರೀತಿ ಹೋರಾಟವನ್ನ ಮಾಡಿ ಅವರ ತಂದೆ ಶಾರುಖ್ ಖಾನ್ ಆತನನ್ನ ಬಿಡ್ಸ್ಕೊಂಡ್ ಬರುವಂತ ಕೆಲ್ಸಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಇಲ್ಲಿ ದೊಡ್ಡವರ ಮಕ್ಕಳು ಏನೇ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಅನ್ಬೋದು. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತ ಕೆಲ ರಾಜಕಾರಣಿಗಳ ಮಕ್ಕಳ ಜೊತೆ ಇವರು ಹೋಗಿದ್ರು. ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಕೃತ್ಯ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು ಏನೋ ವಿಜುವಲ್ ಏನಿದೆ ಅಥವಾ ವಿಡಿಯೋ ಏನಿದೆ ಸಾಕಷ್ಟು ವೈರಲ್ ಆಗ್ತಿದೆ. ಪೊಲೀಸರು ಯಾಕೆ ಇದನ್ನ ನೋಡಿದ್ರು ಕೂಡ ಒಂದು ನೋಟಿಸ್ ಅನ್ನು ಕೊಡದಲೆ ಕಣ್ಮುಚ್ಕೊಳ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಎಲ್ಲರೂ ಕೂಡ ಮೂಡುತ್ತೆ. ಹೀಗಾಗಿ ಸಾಕಷ್ಟು ಒಂದ್ ರೀತಿ ವಿರೋಧ ಸಹ ವ್ಯಕ್ತ ಆಗ್ತಿದೆ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.